ರಿಲೇಷನ್ಶಿಪ್ಸ್ ಅಂದರೆ ಸಂಬಂಧಗಳ ವಾಕ್ಯಗಳು. ಸಂಬಂಧಗಳನ್ನು ಇಂಗ್ಲೀಷ್ನಲ್ಲಿ ವಾಕ್ಯ ರೂಪದಲ್ಲಿ ಹೇಗೆ ಹೇಳುವುದು ಅಂತ ಕಲಿಯೋಣ ಬನ್ನಿ. ಹೀ ಈಸ್ ಮೈ ಫಾದರ್, ಅವನು ನನ್ನ ತಂದೆ. ಈಸ್ ಮೈ ಫಾದರ್, ಅವನು ನನ್ನ ತಂದೆ. ಶಿ ಈಸ್ ಮೈ ಮದರ್, ಅವಳು ನನ್ನ ತಾಯಿ. ಶಿ ಈಸ್ ಮೈ ಮದರ್, ಅವಳು ನನ್ನ ತಾಯಿ. ಹೀ ಈಸ್ ಮೈ ಸನ್, ಅವನು ನನ್ನ ಮಗ. ಹೀ ಈಸ್ ಮೈ ಸನ್, ಅವನು ನನ್ನ ಮಗ. ಶಿ ಈಸ್ ಮೈ ಡಾಟರ್, ಅವಳು ನನ್ನ ಮಗಳು. ಶಿ ಈಸ್ ಮೈ ಡಾಟರ್, ಅವಳು ನನ್ನ ಮಗಳು. ಹೀ ಈಸ್ ಮೈ ಎಲ್ಡರ್ ಬ್ರದರ್, ಅವನು ನನ್ನ ಅಣ್ಣ. ಹೀ ಈಸ್ ಮೈ ಎಲ್ಡರ್ ಬ್ರದರ್, ಅವನು ನನ್ನ ಅಣ್ಣ. ಹೀ ಈಸ್ ಮೈ ಯಂಗರ್ ಬ್ರದರ್, ಅವನು ನನ್ನ ತಮ್ಮ. ಹೀ ಈಸ್ ಮೈ ಯಂಗರ್ ಬ್ರದರ್, ಅವನು ನನ್ನ ತಮ್ಮ. ಶಿ ಈಸ್ ಮೈ ಎಲ್ಡರ್ ಸಿಸ್ಟರ್, ಅವಳು ನನ್ನ ಅಕ್ಕ. ಶಿ ಈಸ್ ಮೈ ಎಲ್ಡರ್ ಸಿಸ್ಟರ್, ಅವಳು ನನ್ನ ಅಕ್ಕ. ಶಿ ಈಸ್ ಮೈ ಯಂಗರ್ ಸಿಸ್ಟರ್, ಅವಳು ನನ್ನ ತಂಗಿ. ಶಿ ಈಸ್ ಮೈ ಯಂಗರ್ ಸಿಸ್ಟರ್, ಅವಳು ನನ್ನ ತಂಗಿ. ಎಲ್ಲಕ್ಕಿಂತ ದೊಡ್ಡವರು ಇದ್ದರೆ ಎಲ್ಲರಿಗಿಂತ ದೊಡ್ಡ ಅಣ್ಣ ಇದ್ದರೆ ಎಲ್ಡೆಸ್ಟ್ ಬ್ರದರ್. ಎಲ್ಲರಿಗಿಂತ ದೊಡ್ಡ ಅಕ್ಕ ಇದ್ದರೆ ಎಲ್ಡೆಸ್ಟ್ ಸಿಸ್ಟರ್. ಅಥವಾ ಎಲ್ಲರಿಗಿಂತ ಚಿಕ್ಕ ಬ್ರದರ್ ಇದ್ದರೆ, ತಮ್ಮ ಇದ್ದರೆ ಯಂಗೆಸ್ಟ್ ಬ್ರದರ್. ಎಲ್ಲರಿಗಿಂತ ಚಿಕ್ಕ ತಂಗಿ ಇದ್ದರೆ ಯಂಗೆಸ್ಟ್ ಸಿಸ್ಟರ್ ಅಂತ ಹೇಳ್ತೇವೆ. ಹೀ ಈಸ್ ಮೈ ಹಸ್ಬೆಂಡ್, ಅವನು ನನ್ನ ಗಂಡ. ಹೀ ಈಸ್ ಮೈ ಹಸ್ಬೆಂಡ್, ಅವನು ನನ್ನ ಗಂಡ. ಶಿ ಈಸ್ ಮೈ ವೈಫ್, ಅವಳು ನನ್ನ ಹೆಂಡತಿ. ಶಿ ಈಸ್ ಮೈ ವೈಫ್, ಅವಳು ನನ್ನ ಹೆಂಡತಿ. ಹೀ ಈಸ್ ಮೈ ಗ್ರ್ಯಾಂಡ್ ಫಾದರ್, ಅವನು ನನ್ನ ತಾತ. ಹೀ ಈಸ್ ಮೈ ಗ್ರ್ಯಾಂಡ್ ಫಾದರ್, ಅವನು ನನ್ನ ತಾತ. ಶಿ ಈಸ್ ಮೈ ಗ್ರ್ಯಾಂಡ್ ಮದರ್, ಅವಳು ನನ್ನ ಅಜ್ಜಿ. ಶಿ ಈಸ್ ಮೈ ಗ್ರ್ಯಾಂಡ್ ಮದರ್, ಅವಳು ನನ್ನ ಅಜ್ಜಿ. ತಂದೆಯ ಕಡೆಯ ಸಂಬಂಧಿಕರಿಗೆ ಇಂಗ್ಲೀಷ್ನಲ್ಲಿ ಪ್ಯಾಟರ್ನಲ್ ಅಂತಾರೆ. ತಂದೆಯ ಕಡೆಯ ಸಂಬಂಧಿಕರಿಗೆ ಇಂಗ್ಲೀಷ್ನಲ್ಲಿ ಪ್ಯಾಟರ್ನಲ್ ಅಂತಾರೆ. ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್, ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್, ಪ್ಯಾಟರ್ನಲ್ ಅಂಕಲ್, ಪ್ಯಾಟರ್ನಲ್ ಆಂಟ್, ಈ ಥರ. ತಾಯಿಯ ಕಡೆಯ ಸಂಬಂಧಿಕರಿಗೆ ಮೆಟರ್ನಲ್ ಅಂತಾರೆ. ತಾಯಿಯ ಕಡೆಯ ಸಂಬಂಧಿಗೆ ಮೆಟರ್ನಲ್ ಅಂತಾರೆ. ಮೆಟರ್ನಲ್ ಗ್ರ್ಯಾಂಡ್ ಮದರ್, ಮೆಟರ್ನಲ್ ಗ್ರ್ಯಾಂಡ್ ಫಾದರ್, ಮೆಟರ್ನಲ್ ಅಂಕಲ್, ಮೆಟರ್ನಲ್ ಆಂಟ್, ಈ ಥರ. ಹೀ ಈಸ್ ಮೈ ಅಂಕಲ್, ಅವನು ನನ್ನ ಚಿಕ್ಕಪ್ಪ ಮಾವ. ಹೀ ಈಸ್ ಮೈ ಅಂಕಲ್, ಅವನು ನನ್ನ ಚಿಕ್ಕಪ್ಪ ಮಾವ. ಶಿ ಈಸ್ ಮೈ ಆಂಟ್, ಅವಳು ನನ್ನ ಚಿಕ್ಕಮ್ಮ ಅಥವಾ ಅತ್ತೆ. ಶಿ ಈಸ್ ಮೈ ಆಂಟ್, ಅವಳು ನನ್ನ ಚಿಕ್ಕಮ್ಮ ಅತ್ತೆ. ಹೀ ಈಸ್ ಮೈ ಕಸಿನ್ ಬ್ರದರ್, ಈ ಕಸಿನ್ ಬ್ರದರ್ ಕಸಿನೇ ಅಂತಾರೆ. ಹೀ ಬಂದು ಹಾಗಾಗಿ ಗಂಡಸು ಆಯಿತು, ಶಿ ಬಂದಿದ್ದರೆ ಹೆಂಗಸು ಅಂತ ಆಗ್ತದೆ. ಸೊ ಬ್ರದರ್ ಅನ್ನೋದು ಒಂದು ಇಲ್ಲಿ ಆ್ಯಡ್ ಮಾಡಿದ್ದೇನೆ, ಬಟ್ ಹೀ ಈಸ್ ಮೈ ಕಸಿನ್ ಸಹ ಅಂತಾರೆ. ಸೊ ಹೀ ಈಸ್ ಮೈ ಕಸಿನ್ ಬ್ರದರ್, ಅವನು ನನ್ನ ಸಂಬಂಧಿ, ಅಣ್ಣ ತಮ್ಮ, ಸೋದರ ಸಂಬಂಧಿಗೆ ಹೇಳ್ತಾರೆ ಕಸಿನ್. ಶಿ ಈಸ್ ಮೈ ಕಸಿನ್ ಸಿಸ್ಟರ್, ಶಿ ಅಂದರೆ ಇಲ್ಲಿ ಶಿ ಈಸ್ ಮೈ ಕಸಿನ್ ಅಂದರು, ಶಿ ಬಂತು ಹಾಗಾಗಿ ಅವಳಂತಾಯಿತು. ಶಿ ಈಸ್ ಮೈ ಕಸಿನ್ ಸಿಸ್ಟರ್, ಅವಳು ನನ್ನ ಸಂಬಂಧಿ, ಅಕ್ಕ ತಂಗಿ, ಸೋದರ ಸಂಬಂಧಿ. ಹೀ ಈಸ್ ಮೈ ಫಾದರ್ ಇನ್ ಲಾ, ಅವನು ನನ್ನ ಮಾವ. ಹೀ ಈಸ್ ಮೈ ಫಾದರ್ ಇನ್ ಲಾ, ಅವನು ನನ್ನ ಮಾವ. ಶಿ ಈಸ್ ಮೈ ಮದರ್ ಇನ್ ಲಾ, ಅವಳು ನನ್ನ ಅತ್ತೆ. ಶಿ ಈಸ್ ಮೈ ಮದರ್ ಇನ್ ಲಾ, ಅವಳು ನನ್ನ ಅತ್ತೆ. ಹೀ ಈಸ್ ಮೈ ಸನ್ ಇನ್ ಲಾ, ಅವನು ನನ್ನ ಅಳಿಯ. ಹೀ ಈಸ್ ಮೈ ಸನ್ ಇನ್ ಲಾ, ಅವನು ನನ್ನ ಅಳಿಯ. ಶಿ ಈಸ್ ಮೈ ಡಾಟರ್ ಇನ್ ಲಾ, ಅವಳು ನನ್ನ ಸೊಸೆ. ಶಿ ಈಸ್ ಮೈ ಡಾಟರ್ ಇನ್ ಲಾ, ಅವಳು ನನ್ನ ಸೊಸೆ. ಹೀ ಈಸ್ ಮೈ ಬ್ರದರ್ ಇನ್ ಲಾ, ಅವನು ನನ್ನ ಭಾವ ಅಥವಾ ಮೈದುನ. ಹೀ ಈಸ್ ಮೈ ಬ್ರದರ್ ಇನ್ ಲಾ, ಅವನು ನನ್ನ ಭಾವ ಅಥವಾ ಮೈದುನ. ಶಿ ಈಸ್ ಮೈ ಸಿಸ್ಟರ್ ಇನ್ ಲಾ, ಅವಳು ನನ್ನ ಅತ್ತಿಗೆ ನಾದಿನಿ. ಶಿ ಈಸ್ ಮೈ ಸಿಸ್ಟರ್ ಇನ್ ಲಾ, ಅವಳು ನನ್ನ ಅತ್ತಿಗೆ ನಾದಿನಿ. ದೇ ಆರ್ ಮೈ ರಿಲೇಟಿವ್ಸ್, ಅವರು ನನ್ನ ಸಂಬಂಧಿಕರು. ದೇ ಆರ್ ಮೈ ರಿಲೇಟಿವ್ಸ್, ಅವರು ನನ್ನ ಸಂಬಂಧಿಕರು. ದಿಸ್ ಈಸ್ ಮೈ ಫ್ಯಾಮಿಲಿ, ಇದು ನನ್ನ ಕುಟುಂಬ ಅಥವಾ ಪರಿವಾರ. ದಿಸ್ ಈಸ್ ಮೈ ಫ್ಯಾಮಿಲಿ, ಇದು ನನ್ನ ಕುಟುಂಬ ಅಥವಾ ಪರಿವಾರ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ವಿಡಿಯೋ ಮುಖಾಂತರ ನಿಮ್ಮ ವಾಟ್ಸಪ್ ನಂಬರಲ್ಲಿ ಕಳಿಸ್ತೇನೆ. ಅದನ್ನು ಕಲೀಲಿಕ್ಕಿದ್ದರೆ ನನಗೆ ನೀವು ಕೂಡಲೇ ₹599 ನನ್ನ UPI ನಂಬರಿಗೆ ಕಳಿಸಿದರೆ, ನನ್ನ ನಂಬರ್ ಮೊಬೈಲ್ ನಂಬರ್ ಅದರಲ್ಲಿ UPI ಉಂಟು,
ಸೊ ಅದಕ್ಕೆ ನೀವು ಫೋನ್ಪೇ ಗೂಗಲ್ ಪೇ ಅಥವಾ ಏನಾದರೂ ಮಾಡಿ ಕಳಿಸಿದರೆ ಆವತ್ತಿನಿಂದಲೇ ನಿಮಗೆ ನಾನು ಡೈಲಿ ಕೋರ್ಸ್ನ ಒಂದೊಂದು ವಿಡಿಯೋವನ್ನು ಕಳಿಸ್ತೇನೆ. ಹೀಗೆ 3 ತಿಂಗಳು ಕಂಟಿನ್ಯೂಸ್ ಕಲಿಸ್ತೇನೆ. ಅದು ಕಂಪ್ಲೀಟ್ ಕೋರ್ಸ್ ಆಗಿದೆ. ಸೊ ಅದರಲ್ಲಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬಹುದು.